ಸೊ ನಾವು ಈ ಸೆಕೆಂಡ್ ವೇವ್ ನೋಡ್ತಾ ಇರುವಾಗ ವೆನ್ ವಿ ಸಾ ಎವ್ರಿ ಡೇ ನಾವು ಡಿಸ್ಕಸ್ ಮಾಡಿದಾಗ ಕೊಡಗುನಲ್ಲಿ ಟೂರಿಸಮ್ ಪ್ಲೇಸಸ್ ಶಟ್ ಮಾಡಿದ್ದಾರೆ, ಮಂಗಳೂರಿನಲ್ಲಿ 144 ಮಾಡಿದ್ದಾರೆ, ಬೆಂಗಳೂರಿನಲ್ಲಿ 140 ಇನ್ ಮೈಸೂರು ವೈ ವಿ ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಅಂತ ವಿ ವರ್ ಡಿಸ್ಕಸಿಂಗ್. ಬಟ್ ದೆನ್ ವಿ ಟುಕ್ ಅ ಕಾನ್ಷಿಯಸ್ ಡೆಸಿಷನ್ ದಟ್ ಟೂರಿಸ್ಟ್ ಪ್ಲೇಸಸ್ ಯಾವುದು ನಾವು ಮುಚ್ಚಬಾರ್ದು, ಬಿಕಾಸ್ ದಟ್ ಇಸ್ ನಾಟ್ ಅ ಸೊಲ್ಯೂಷನ್. ಸೊ ವೆನ್ ವಿ ವರ್ ಡಿಸ್ಕಸಿಂಗ್ ದೆನ್ ವಿ ರಿಯಲೈಸ್ ದಟ್ ಈ 10th ಇಂದ till the next 10 days, 7 days are holidays ಬರ್ತಾ ಇದೆ. So because Kodagu is shut, all the tourism is going towards Chikmagalur, Mysore and surrounding areas ಗೆ ಬರ್ತಾ ಇದೆ. What is it we can do without shutting down ಅಂತ we actually thought through this thing. Then we thought, okay, ಎಲ್ಲೆಲ್ಲಿ ಜನ ಬರ್ತಾರೆ, we are not restricting you, but at least take a report and go, so that ಈಗ ಸಿನಿಮಾ ಹಾಲ್ಸ್ನಲ್ಲಿ even if you have 50% occupancy, it is a closed ಪ್ಲೇಸ್ ಆ್ಯಂಡ್ ಎ ಸಿ ಆಗಿರುವಂಥ ಕ್ಲೋಸ್ ಪ್ಲೇಸ್. ರಿಸ್ಕ್ ಆಫ್ ವೈರಸ್ ಸ್ಪ್ರೆಡಿಂಗ್ ಇಸ್ ಹೈ. ಮೂವಿ ನೋಡುವಾಗ ಹೂ ವಿಲ್ ಪುಟ್ ಅ ಮಾಸ್ಕ್ ಆ್ಯಂಡ್ ಸಿ ದ ಮೂವಿ? ಯಾರು ಹೋಗಿ ಎನ್ಫೋರ್ಸ್ ಮಾಡ್ತಾರೆ? ದೀಸ್ ಆರ್ ನಾಟ್, ಇಟ್ ವೆರಿ ಡಿಫಿಕಲ್ಟ್ ಟು ಎನ್ಫೋರ್ಸ್ ದೀಸ್ ಥಿಂಗ್ಸ್. ಬಟ್ ಇಫ್ ಎವ್ರಿಬಡಿ ಹೂ ಕಮ್ಸ್ ಇನ್ ಇಸ್ ನೆಗೆಟಿವ್, ಯಾರಿಗೂ ಪಾಸಿಟಿವ್ ಇಲ್ಲ ಅಂದರೆ ಚಾನ್ಸ್ ಇಸ್ ವೆರಿ ಮಿನಿಮಲ್ ಅಲ್ಲಿಂದ ಸ್ಪ್ರೆಡ್ ಆಗುವಂಥದ್ದು. ಆ್ಯಂಡ್ ಈ ಕನ್ವೆನ್ಷನ್ ಹಾಲ್ಸ್, ಮದುವೆಗಳಲ್ಲಿ, ಸಮಾರಂಭಗಳಲ್ಲಿ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಗುಂಪಾಗಿ ಮಾಸ್ಕ್ ಇಲ್ಲದಂಗೆ, ನಾವು ಮದುವೆಗಳಿಗೆ ಹೋಗಿ ಮಾಸ್ಕ್ ತೆಗೀರಿ ಅಂತ ಹೇಳೋಕ್ಕೂ ಆಗಲ್ಲ, ಪ್ಲೀಸ್ ವೇರ್ ಅ ಮಾಸ್ಕ್ ಅಂತ. ಇಟ್ ಇಸ್ ಅಬ್ಸರ್ಡ್. ಅದು ಸ್ವಲ್ಪ ಕಷ್ಟನೇ ಆಗುತ್ತೆ ಮದುವೆಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ದೀಸ್ ಥಿಂಗ್ಸ್ ಆರ್ ರಿಯಲಿ ನಾಟ್ ಪ್ರಾಕ್ಟಿಕಲ್. ಸೊ ವಿ ಥಾಟ್ ದಟ್ ಇಟ್ ಇಸ್ ಬೆಟರ್ ದಟ್ ಅಟ್ ಲೀಸ್ಟ್ ಆಲ್ ಆಫ್ ದೆಮ್ ಇಫ್ ದೇ ಗೆಟ್ ಟೆಸ್ಟೆಡ್. ದಟ್ ವಾಸ್ ದ ಉದ್ದೇಶ, ದಟ್ ಇಂತಿಂಥ ಪ್ಲೇಸಸ್ನಲ್ಲಿ, ಆ್ಯಂಡ್ ದಟ್ ಟು ದ ರಿಸ್ಟ್ರಿಕ್ಷನ್ ಓನ್ಲಿ ವಾಸ್ ಫಾರ್ 10 days. ಈ 10 daysನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಂಗ್ರಹಣೆ ಆಗ್ತಾರೆ. ದ ಅದರ್ ಥಿಂಗ್ ವಾಸ್, ಅದು ಐ ಡಿಂಟ್ ಇವನ್ ಥಿಂಕ್ ಇಟ್ ವಿಲ್ ಬಿ ಕನ್ಸ್ಟ್ರೂಡ್ ದಟ್ ವೇ. ಇಟ್ ವಾಸ್ ಜಸ್ಟ್ ಆನ್ ಅಡ್ವೈಸರಿ. ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ, ದಿನಕ್ಕೆ 5,000-10,000 ವೆಹಿಕಲ್ಸ್ ಬರ್ತಾ ಇದೆ ಟು ಮೈಸೂರು. ಸೊ ಇಟ್ ಈಸ್ ಅನ್ ಅಡ್ವೈಸರಿ. ಅಡ್ವೈಸ್ ಅಂದರೆ ಏನು? ಯು ಆರ್ ಓನ್ಲಿ ಟೆಲಿಂಗ್ ದೆಮ್ ಯು ಕ್ಯಾನ್ ಟೇಕ್ ಇಟ್ ಆರ್ ಲೀವ್ ಇಟ್. ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ನಾವು ಹೇಳೇ ಇಲ್ಲ. ಯಾರು ಅದು ಓದದಂಗೆ ಸುಮ್ಮನೆ ಅದು ಆ ಥರ ಸುದ್ದಿ ಆಗಿದೆ. ಆ್ಯಂಡ್ ಅದರಿಂದ ತುಂಬ ಗೊಂದಲ ಆಗಿದೆ. ಸುಮಾರು ಜನ ಬೆಂಗಳೂರಿಂದ ಬರುವವರಿಗೆ ದೇ ಗಾಟ್ ಇನ್ ಟು ಅ ಲಾಟ್ ಆಫ್ ಕನ್ಫ್ಯೂಷನ್. ಶುಡ್ ವಿ ಟೇಕ್, ವಿಲ್ ದೇ ಚೆಕ್? ರೈಲ್ವೇಸಿಂದ ಬರ್ತಾರೆ, ಬಸ್ಸಸ್ಸಿಂದ ಬರ್ತಾರೆ, ಹೌ ಆರ್ ದೇ ಗೋಯಿಂಗ್ ಟು ಎನ್ಫೋರ್ಸ್? ಇಟ್ ಇಸ್ ಇಂಪ್ರ್ಯಾಕ್ಟಿಕಲ್. ಅದೆಲ್ಲ ಯಾವಾಗ ಬರುತ್ತದೆ? ವೆನ್ ವಿ ಸೈಸ್ ಕಡ್ಡಾಯ, ವಿ ಆರ್ ಬಾವ್ಲಿ ಚೆಕ್ ಪೋಸ್ಟ್ನಲ್ಲಿ ಏನು ಕಡ್ಡಾಯವಾಗಿ ನೀವು ತೊಗೊಂಡು ಬಂದಿಲ್ಲ ಅಂದರೆ ವಾಪಸ್ ಕಳಿಸ್ತೀವಿ ಅಂತ ಹೇಳ್ತೀವಿ. ಆ ಥರ ಇದ್ದರೆ ಮಾತ್ರ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಕುಡ್ ಕಮ್. ನೀವು ವಾಟ್ ಎವರ್ ಅಡ್ವೈಸರಿ ವಿ ಹ್ಯಾವ್ ಗಿವೆನ್, ಅದು ನೋಡಿದರೆ ಇಟ್ ಇಸ್ ಜಸ್ಟ್ ಅಡ್ವೈಸರಿ ಇನ್ ನೇಚರ್. ಸೊ ಬಿಕಾಸ್ ಆಫ್ ದ್ಯಾಟ್ ಅನ್ನೆಸೆಸರಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರೋದ್ರಿಂದ ಗೌರ್ಮೆಂಟಿಂದ ಹೇಳಿದ್ದಾರೆ ದಟ್ ಈವನ್ ಇಫ್ ಯು ಗೋ ಆ್ಯಂಡ್ ಕ್ಲಾರಿಫೈ 100 times, ಇಟ್ ಇಸ್ ಅಡ್ವೈಸರಿ. ಪೀಪಲ್ ಮೈಂಡ್ನಲ್ಲಿ ದೇ ಆರ್ ಥಿಂಕಿಂಗ್ ದಟ್ ಇಟ್ ಇಸ್ ಕಂಪಲ್ಸರಿ. ಸೊ ದೇರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ ಎಕ್ಸೆಪ್ಟ್ ವಿತ್ಡ್ರಾ ಇಟ್. ಸೊ ಗೌರ್ಮೆಂಟ್ ಗೇವ್ ಎನ್ ಆರ್ಡರ್ ಆ್ಯಂಡ್ ವಿ ವಿತ್ಡ್ರೂ. ಬಟ್ ದ ಕ್ಲಾರಿಫಿಕೇಶನ್ ಅಗೇನ್ ಇಸ್ ದಟ್ ಇಟ್ ಇಸ್ ಅಡ್ವೈಸರಿ. ಅಲ್ಲಿನೂ ಗೊತ್ತಿದೆ, ನಮಗೂ ಗೊತ್ತಿದೆ, ಬಟ್ ಜನರಲ್ಲಿ ಆ ಥರ ಮೆಸೇಜ್ ಹೋಗಿಬಿಟ್ಟಿದೆ. ಇಟ್ ಈಸ್ ಇಂಪಾಸಿಬಲ್ ಟು ಬ್ಲಾಕ್ ಅ ಬಾರ್ಡರ್ ವಿತಿನ್ ಅ ಡಿಸ್ಟ್ರಿಕ್ಟ್ ಆ್ಯಂಡ್ ಚೆಕ್. ದಟ್ ಈಸ್ ಇಂಪಾಸಿಬಲ್. ಮೊನ್ನೆ ನಾವು ಅದಕ್ಕೆ ಜನರಲ್ ಆಗಿ ಪ್ರೆಸ್ ನೋಟೇ ಕೊಡುವಂಥವರು ನಾವು ಕರೆದು ಹೇಳಿದ್ವಿ, ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ನೆಗೆಟಿವ್ ಆಗಿ ಕನ್ವೆ ಆಗಬಾರ್ದು ಅಂತಲೇ ಕರೆದು ಹೇಳಿದ್ವಿ. ಅಲ್ಲಿನೂ ಕೇಳಿದ್ದಾರೆ. ಮೊನ್ನೆ ನಾವು ಪ್ರೆಸ್ ಮೀಟ್ನಲ್ಲಿ ಕೇಳಿದಾಗ ಸಮನ್ ಆಸ್ಕ್ಡ್ ಮಿ, ಹೌ ಆರ್ ಯು ಗೋಯಿಂಗ್ ಟು ಚೆಕ್? ವಿ ಸೆಡ್ ಇಟ್ ಈಸ್ ನಾಟ್ ಚೆಕಿಂಗ್, ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಇಟ್ ಈಸ್ ಅಡ್ವೈಸರಿ. ಬಟ್ somehow it got conveyed like that. And now whatever we have done, it is after consultation with all the ಯಾರು ಡೆಸಿಷನ್ ಮೇಕರ್ಸ್ ಇರ್ತಾರೆ. ವಿ ಹ್ಯಾವ್ ಕನ್ಸಲ್ಟೆಡ್. ವಿ ಸೆಡ್ ಓಕೆ, ಇಟ್ಸ್ ಅನ್ ಅಡ್ವೈಸರಿ. ವಿ ಹ್ಯಾವ್ ಆಸ್ಕ್ಡ್ ಎವ್ರಿಬಡಿ ಆ್ಯಂಡ್ ಇಟ್ ವಾಸ್ ನೆಸೆಸರಿ. ಸುಮಾರು ಜನ ಇನ್ನೂ ಹೆಚ್ಚಿನ ಕರ್ಬ್ಸ್ ಯಾಕೆ ಆಗ್ತಾ ಇಲ್ಲ, ಯು ಆರ್ ಬೀಯಿಂಗ್ ಲಿಟಲ್ ಲಿಬ್ರಲ್ ಅಂತ ಹೇಳಿದರು. ಸೊ ವಾಟ್ ಎವರ್, ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಮೈಸೂರು ಏನು ನಾವು ಜಾಸ್ತಿ ಹೆಚ್ಚು ಕೇಸಸ್ ಆಗಬಾರ್ದು. ಬಿಕಾಸ್ ವಿ ಹ್ಯಾವ್ ಸೀನ್, ಆ್ಯಂಡ್ ಇಟ್ಸ್ ನಾಟ್ ದಟ್ ಒಂದು ಕಡೆ ಕೇಸಸ್ ಪಾಸಿಟಿವ್ ಇದ್ದು ಒಂದು ಕಡೆ ನಾವು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದರೆ ಇಟ್ ಈಸ್ ಅನ್ ಓಕೆ ಸಿಚುವೇಶನ್. ಬಟ್ ವಿ ಆರ್ ಆಲ್ಸೋ ಹ್ಯಾವಿಂಗ್ ಅ ಲಾಟ್ ಆಫ್ ಡೆತ್ಸ್. ಸೊ ಈ ಡೆತ್ಸ್ ನಾವು ಅನಲೈಸ್ ಮಾಡ್ತೀವಿ. ದೇರ್ ಆರ್ 4-5 reasons ಆಲ್ಸೋ. ಬಟ್ ಒನ್ ಆಫ್ ದ ರೀಸನ್ಸ್ ಇಸ್ ಪೀಪಲ್ ಕಮಿಂಗ್ ಲೇಟ್, ಪೀಪಲ್ ನಾಟ್ ಗೆಟಿಂಗ್ ಟೆಸ್ಟೆಡ್ ಇನ್ ಟೈಮ್, ಪೀಪಲ್ ಶಿಫ್ಟಿಂಗ್ ಲೇಟರ್. ಸೊ ದೀಸ್ ಆರ್ 3-4 reasons. ಸೊ ದ ಐಡಿಯಾ ಇಸ್ ಟು ಕರ್ಬ್ ದ ಡೆತ್ಸ್. even if the positive numbers are slightly increasing, adu parvagilla. So it was done in the best interest of the district. It was not that now, you know, whatever, different people have said different things. There are some people who liked it, some people who didn't like it. But it was not ಯಾರಿಗೋ ಇಷ್ಟನೇ ಇಷ್ಟದಿಲ್ಲಕ್ಕೆ ಇದೆ. ಇಟ್ ವಾಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಟೂರಿಸಮ್. ಈಗ ಮೈಸೂರು ಪ್ಯಾಲೇಸ್ಗೂ 4-5 ಸಾವಿರ ಜನ ಹೋಗ್ತಾರೆ ಸಂಜೆ ಇಲ್ಯುಮಿನೇಷನ್ ಎಲ್ಲ ನೋಡೋಕ್ಕೆ. ಝೂಗೆ ಇಷ್ಟು ಜನ ಹೋಗ್ತಿದ್ದಾರೆ. ದೀಸ್ ಮೆನಿ ಪೀಪಲ್ ಆರ್ ಗೋಯಿಂಗ್. ಇಟ್ಸ್ ಜಸ್ಟ್ ಲೈಕ್ ಇಷ್ಟು ವೈರಲ್ ಲೋಡ್ ಅಲ್ಲಿಂದ ಬರುತ್ತದೆ, ಇಲ್ಲೆಲ್ಲ ಡಿಸ್ಪರ್ಸ್ ಆಗುತ್ತದೆ. ನಾವು ನಮ್ಮ ಪಾಸಿಟಿವ್ ಕೇಸಸ್ ನೋಡಿದ್ರು 280-300 ಇದ್ದರು, 80% ಸಿಟಿನಲ್ಲೇ ಇದೆ. ದ ರೆಸ್ಟ್ ಹೂಎವರ್ ಇಸ್ ಕಮಿಂಗ್ ನಾವು, ಅವ್ರ ಯುಗಾದಿ ಹಬ್ಬಕ್ಕೆ ಬೇರೆದಕ್ಕೆ ಅವರವರ ಮನೆಗೆ ಹೋಗ್ತಾರೆ. ಇಫ್ ದೇ ಆರ್ ಕ್ಯಾರಿಯಿಂಗ್ ಇಟ್ ಫ್ರಮ್ ದೇರ್. ಬೆಂಗಳೂರಿನಲ್ಲಿ 4,000 ಕೇಸಸ್ ಇದೆ, ನಮ್ಮಲ್ಲಿ 300 ಇದೆ. ನಮ್ಮಲ್ಲಿ ಬರುವ ದಿನದಲ್ಲಿ ಹೆಚ್ಚಾಗುತ್ತದೆ. ಅನ್ಲೆಸ್ ಯು ವಾಲಂಟ್ರಿಲಿ ಟೇಕ್
ಟೆಸ್ಟ್ ಆ್ಯಂಡ್ ಸಿ, ನೀವು ಪಾಸಿಟಿವ್ ಇದ್ದೀರಾ ಇಲ್ಲ ಅಂತ ನೀವು ನೋಡಿದರೆ ತಾನೇ ನಿಮಗೆ ಗೊತ್ತಾಗುತ್ತದೆ. ನೀವು ಯಾಕೆ ನೋಡ್ತೀರಾ, ನಾನು ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತೆ. ಯಂಗ್ಸ್ಟರ್ಸ್ನಲ್ಲಿ ಎಸಿಮ್ಟೊಮ್ಯಾಟಿಕ್ ಕೇಸಸ್ಸಿಂದನೇ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ಸೊ ಯು ವಿಲ್ ನಾಟ್ ಗೆಟ್ ಟೆಸ್ಟೆಡ್ ನಾರ್ಮಲಿ. ಸೊ ವಿ ಥಾಟ್ ಆ್ಯಸ್ ಅನ್ ಅಡ್ವೈಸರಿ ಕೊಟ್ಟಿದ್ರೆ ಅಟ್ಲೀಸ್ಟ್ ಆ ಸ್ಪ್ರೆಡ್ ಅನ್ನೋದು ಯಾವುದು ಆಗುತ್ತದೆ ಅದು ಇಟ್ ವಿಲ್ ಬಿ ಅ ಲಿಟಲ್ ರೆಡ್ಯೂಸ್ಡ್. ಸೊ for whatever it happened like that, but again even now Kodagu still has that restriction that it is closed.